ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಪ್ರೋಟೀನ್ನ ಪ್ರಮುಖ ಮೂಲವಾಗಿರುವ ಮೊಟ್ಟೆ ಅನೇಕ ಜನರ ದಿನನಿತ್ಯದ ಆಹಾರದಲ್ಲಿನ ಅವಿಭಾಜ್ಯ ಅಂಗ. ನಾನ್ ವೆಜಿಟೇರಿಯನ್ಸ್ ಮಾತ್ರವಲ್ಲದೆ ಕೆಲ ವೆಜಿಟೇರಿಯನ್ಸ್ ಕೂಡ ಮೊಟ್ಟೆಯನ್ನ ಆಹಾರವಾಗಿ ಬಳಸ್ತಾರೆ. ಆದರೆ ಇದೀಗ ಮೊಟ್ಟೆ ಪ್ರಿಯರಿಗೆ ಆತಂಕ ಹುಟ್ಟಿಸುವ ಸುದ್ದಿಯೊಂದು ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಜನಪ್ರಿಯ ಬ್ರ್ಯಾಂಡ್ನ ಕೆಲವು ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದ್ದು, ಈ ಕುರಿತ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಎಂಬ ಔಷಧದ ಕಣಗಳು ಕಂಡು ಬಂದಿವೆ ಅಂತ ಹೇಳಲಾಗ್ತಾ ಇದ್ದು, ಇದು ಮಾನವನ ದೇಹದ DNA ಹಾನಿ ಮಾಡೋದು, ಸಂತಾನೋತ್ಪತ್ತಿಯ ಅಂಗಗಳು, ರೋಗ ನಿರೋಧಕ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಬೀರೋ ಸಾಧ್ಯತೆ ಇದೆ ಅನ್ನೋ ಆತಂಕ ವ್ಯಕ್ತವಾಗಿದೆ. ಈ ರಾಸಾಯನಿಕ ದೀರ್ಘಾವಧಿಯಲ್ಲಿ ಸೇವಿಸಿದರೆ ಕ್ಯಾನ್ಸರ್ನಂತಹ ಭೀಕರ ಕಾಯಿಲೆಗಳಿಗೆ ಕಾರಣವಾಗಬಹುದು ಅನ್ನೋದು ಸಾರ್ವಜನಿಕರಲ್ಲಿ ಭಯವನ್ನ ಹುಟ್ಟಿಸಿದೆ. ಹಾಗಾದರೆ ಇದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದೆ ಅನ್ನೋದನ್ನು ನೋಡೋದಾದರೆ, ಈ ಆರೋಪಗಳ ಕುರಿತು ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಹಿಂದೆ ಆಹಾರ ಸುರಕ್ಷತಾ ಇಲಾಖೆ ನಡೆಸಿದ ಪರೀಕ್ಷೆಗಳಲ್ಲಿ ಮೊಟ್ಟೆಗಳಲ್ಲಿ ಯಾವುದೇ ಹಾನಿಕಾರಕ ಅಂಶಗಳು ಪತ್ತೆಯಾಗಿರಲಿಲ್ಲ. ಆದರೆ ಇತ್ತೀಚೆಗೆ ಕೇಳಿಬಂದ ಹೊಸ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯಾದ್ಯಂತ ಮೊಟ್ಟೆಗಳ ಮಾದರಿಗಳನ್ನು ಸಂಗ್ರಹಿಸಿ ಲ್ಯಾಬ್ಗಳಲ್ಲಿ ಕೂಲಂಕುಷ ಪರೀಕ್ಷೆ ನಡೆಸುವುದಕ್ಕೆ ಸೂಚನೆ ನೀಡಲಾಗಿದೆ ಅಂತ ಸಚಿವರೇ ತಿಳಿಸಿದ್ದಾರೆ. ಒಂದು ಪಕ್ಷ ತಪ್ಪು ಸಾಬೀತಾದರೆ ಕಠಿಣ ಕ್ರಮ. ಪರೀಕ್ಷಾ ವರದಿಗಳಲ್ಲಿ ಒಂದು ವೇಳೆ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾದರೆ ಮೊಟ್ಟೆ ಉತ್ಪಾದಕರು ಹಾಗೂ ಸಂಬಂಧಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು. ಆಹಾರ ಸುರಕ್ಷತಾ ಕಾಯ್ದೆಯ ಅಡಿ ದಂಡ ಹಾಗೂ ಇತರ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಸಚಿವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಹಿಂದಿನ ಪರೀಕ್ಷೆಗಳ ವಿವರ ಏನಿತ್ತು ನೋಡೋದಾದ್ರೆ, 6 ತಿಂಗಳ ಹಿಂದೆ ಆಹಾರ ಸುರಕ್ಷತಾ ಮತ್ತು ಔಷಧ ಆಡಳಿತ ಇಲಾಖೆ ನಡೆಸಿದ ಪರೀಕ್ಷೆಗಳಲ್ಲಿ ಮೊಟ್ಟೆಗಳಲ್ಲಿ ಯಾವುದೇ ಹಾನಿಕಾರಕ ರಾಸಾಯನಿಕ ಅಂಶಗಳು ಕಂಡು ಬಂದಿರಲಿಲ್ಲ. ಈ ವೇಳೆ ಆಹಾರ ಸುರಕ್ಷತಾ ಇಲಾಖೆ ಪ್ರಯೋಗಾಲಯ ವರದಿಗಳ ಆಧಾರದ ಮೇಲೆ ಮೊಟ್ಟೆಗಳು ಸಂಪೂರ್ಣವಾಗಿ ಸೇವನೆಗೆ ಸುರಕ್ಷಿತ ಅಂತ ಹೇಳಿತ್ತು. ಆದರೂ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಹಿಂದಿನ ವರದಿಗಳು ಮೊಟ್ಟೆ ಸುರಕ್ಷಿತವೆಂದು ಹೇಳಿದ್ರು. ಈಗ ಹೊಸ ಆರೋಪಗಳು ಕೇಳಿ ಬಂದಿರುವುದರಿಂದ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗಿದೆ. ನಿಖರ ಸತ್ಯ ತಿಳಿಯುವುದಕ್ಕೆ ಜನ ಸರ್ಕಾರದ ಪರೀಕ್ಷಾ ವರದಿಗಳತ್ತ ಕಾದು ನೋಡ್ತಾ ಇದ್ದಾರೆ. ಅಂತಿಮ ವರದಿ ಹೊರಬರುವವರೆಗೂ ಆತಂಕ ಬೇಡ, ಅಧಿಕೃತ ಮಾಹಿತಿ ಮಾತ್ರ ನಂಬಬೇಕು ಅಂತ ಆರೋಗ್ಯ ಇಲಾಖೆ ಮನವಿ ಮಾಡಿಕೊಂಡಿದೆ. ಈ ಎಲ್ಲದರ ನಡುವೆ ಆಹಾರ ಹಾಗೂ ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿರುವುದನ್ನು ನಾವು ಗಮನಿಸಬೇಕು. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಹಿನ್ನೆಲೆಯಲ್ಲಿ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಸುಮಾರು 200ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿದೆ. ಬೆಂಗಳೂರಿನಲ್ಲಿ ಸೂಪರ್ ಮಾರ್ಕೆಟ್, ಮಾರ್ಟ್, ಮಾರುಕಟ್ಟೆ ಸೇರಿದ ಹಾಗೆ ಸುಮಾರು 50ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ಸ್ ಅನ್ನು ಸಂಗ್ರಹಿಸಲಾಗಿದೆ. ಹೌದು, ಮೊಟ್ಟೆಯ ಸ್ಯಾಂಪಲ್ಸ್ ಅನ್ನು ಪಡೆದಿರುವ ಆಹಾರ ಇಲಾಖೆ ಲ್ಯಾಬ್ ಟೆಸ್ಟ್ಗೆ ಒಳಪಡಿಸಲು ಮುಂದಾಗಿದೆ. ಇದರ ಜೊತೆಗೆ ಮೊಟ್ಟೆಗಳ ಕುರಿತು ವರದಿ ಸಿದ್ಧಪಡಿಸುವುದಕ್ಕೂ ಸಹ ಆಹಾರ ಹಾಗೂ ಗುಣಮಟ್ಟ ಇಲಾಖೆ ತೀರ್ಮಾನಿಸಿದ್ದು, ಮುಂದಿನ ವಾರದಲ್ಲಿ ಮೊಟ್ಟೆಗಳ ವರದಿ ಆರೋಗ್ಯ ಇಲಾಖೆಯ ಕೈ ಸೇರುತ್ತೆ. ಹಾಗಾದ್ರೆ ಬೆಂಗಳೂರಿನ ಎಲ್ಲೆಲ್ಲಿ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ, ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. RR ನಗರ, ಕೆಂಗೇರಿ, BTM ಲೇಔಟ್, ಕೋರಮಂಗಲ, ಯಶವಂತಪುರ, ವಸಂತನಗರ, ಸಂಜಯ್ ನಗರ, ಚಾಮರಾಜಪೇಟೆ, ಹೆಬ್ಬಾಳ, KR ಪುರ, ಮೈಸೂರು ರಸ್ತೆ ಸೇರಿದ ಹಾಗೆ 50ಕ್ಕೂ ಹೆಚ್ಚು ಕಡೆ ಮೊಟ್ಟೆಗಳ ಸ್ಯಾಂಪಲ್ಸ್ ಅನ್ನು ಸಂಗ್ರಹಿಸಲಾಗಿದೆ. ಹಾಗಾದರೆ ಈ ಮೊಟ್ಟೆಗಳ ಬಗ್ಗೆ ಆಹಾರ ತಜ್ಞರು ಏನು ಹೇಳ್ತಿದ್ದಾರೆ? ಇದು ಪ್ರಮುಖ ವಿಚಾರ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ, ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜನರ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಹಾಗಾದರೆ ಆಹಾರ ತಜ್ಞರು ಈ ಮೊಟ್ಟೆಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಪ್ರಮುಖ ವಿಚಾರ. ಹೌದು, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ವಿಚಾರ ಜನರಲ್ಲಿ ಆತಂಕಕ್ಕಂತೂ ಕಾರಣವಾಗಿದೆ. ಆದರೆ ಆಹಾರ ತಜ್ಞರ ಪ್ರಕಾರ ಎಲ್ಲ ಮೊಟ್ಟೆಯೂ ಹಾನಿಕಾರಕ ಅಲ್ಲ ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಆದರೆ ಈ ನೈಟ್ರೋಫ್ಯೂರನ್ ಬ್ಯಾನ್ ಆಗಿರೋ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಸದ್ಯ
ಒಂದು ಕಂಪನಿಯ ಮೊಟ್ಟೆಯಲ್ಲಿ AOZ ಅಂಶ ಕಂಡು ಬಂದಿದೆ. 1% AOZ ಬಳಸೋಕೆ FSSAI ಮಾನ್ಯತೆ ಕೊಟ್ಟಿದೆ. ಅಂದರೆ 0.7 ಮೈಕ್ರೋಗ್ರಾಮ್ 1 kg ಮೊಟ್ಟೆಯಲ್ಲಿ ಕಂಡು ಬಂದರೆ ತೊಂದರೆ ಇಲ್ಲ. ಎಲ್ಲೆಡೆ ನೈಟ್ರೋಫ್ಯೂರಾನ್ ಬ್ಯಾನ್ ಆಗಿದೆ. ಭಾರತದಲ್ಲೂ ಈ ಅಂಶ ಬ್ಯಾನ್ ಆಗಿದೆ. AOZ ಹೈಡೋಸ್ನಲ್ಲಿ ಮನುಷ್ಯನ ದೇಹ ಸೇರಿದ್ರೆ ತೊಂದರೆ ಖಂಡಿತ. ಪ್ರಾಣಿಗಳ ಮೇಲಿನ ಅಧ್ಯಯನದ ಪ್ರಕಾರ ಪ್ರಾಣಿಗಳ ಮೇಲಿನ ಕೆಲ ಅಂಶ ಪರಿಣಾಮ ಬೀರಬಹುದು. ಆದರೆ ಈ ಅಂಶ ಮನುಷ್ಯನ ದೇಹದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇದುವರೆಗೂ ಯಾವುದೇ ರೀತಿಯ ಅಧ್ಯಯನ ಅಂತೂ ಆಗಿಲ್ಲ. ಹಾಗಾಗಿ ಈ ಮೊಟ್ಟೆಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಇರುವಂತಹ ಈ ವಿಚಾರ ಆತಂಕವನ್ನು ಹುಟ್ಟುಹಾಕಿದ್ರೂ ಸಹಿತ ಸರ್ಕಾರ ತೆಗೆದುಕೊಂಡಿರುವ ಮತ್ತು ಆರೋಗ್ಯ ಇಲಾಖೆ ಕೊಟ್ಟಿರುವ ಸ್ಪಷ್ಟನೆಯಿಂದ ನಿಟ್ಟುಸಿರಂತೂ ಬಿಡಬಹುದು. ನೋಡಿದ್ರಲ್ಲ, ಮೊಟ್ಟೆಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಪತ್ತೆಯಾಗಿರುವುದರಿಂದಾಗಿ ಸಹಜವಾಗಿ ಜನಸಾಮಾನ್ಯರಲ್ಲಿ ಆತಂಕ ಅನ್ನೋದು ಹೆಚ್ಚಾಗಿದೆ. AOZ ಮನುಷ್ಯನ ದೇಹ ಸೇರಿದರೆ ತೊಂದರೆ ಬಹುತೇಕ ಫಿಕ್ಸ್. ಆದರೆ ತಜ್ಞರ ಪ್ರಕಾರ ಎಲ್ಲ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶ ಅನ್ನೋದಿಲ್ಲ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲದೆ ಮೊಟ್ಟೆಗಳನ್ನು ಖಂಡಿತ ಸೇವಿಸಬಹುದು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.